ಹೇಳಿ. ಸನ್ಮಾನ್ಯ ಶ್ರೀ ಆಂಜನಮೂರ್ತಿಯವರು ಮತ್ತು ರಾಮಮೂರ್ತಿಯವರು, ಮುನ್ರಾಜು ಅವರು ಮತ್ತು ಕೃಪಾನಂದ್ ಅವರು 4 ಜನ ಹೆಚ್ಚುವರಿ ಸದಸ್ಯರು ನಿನ್ನೆ ಸಂಜೆಯಿಂದ ಬಂದಂಥ ಫೇಸ್ಬುಕ್ಕು, ಯೂಟ್ಯೂಬಲ್ಲಿ ಬಂದಿಲ್ಲ ಇನ್ನು. ಫೇಸ್ಬುಕ್ಕು ಮತ್ತು ಇದರಲ್ಲಿ ನೋಡಿದ್ದೀವಿ, ಸ್ಟೇಟಸಲ್ಲಿ ನೋಡಿದ್ದೀವಿ. ಏನು ಸಂಭ್ರಮಾಚರಣೆ ಮಾಡ್ತಾಯಿದ್ದೀರಾ? ಈ ಸಂಭ್ರಮಾಚರಣೆ ನೀವು ಹೈಕೋರ್ಟಲ್ಲಿ ನಾವು ಸ್ಟೇ ತೊಗೊತೀರ ಅಂತ ನಮಗೆ ಗೊತ್ತಿತ್ತು. ಸ್ಟೇಗೆ ನಾವು ಕೇವೇಟ್ ಹಾಕಿದ್ದು. ನೀವು ಹೈಕೋರ್ಟ್ನ ಮೀರಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀರಾ. ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲದೆ ಇದಾಗಿದೆ, ಸ್ಟೇ ಕೊಟ್ಟಿದೆ ಅಷ್ಟೇ. ನಿಮಗೆ ಕೊಟ್ಟಿರೋದು ಸ್ಟೇ. ಇನ್ನು ನೀವು ಯಾವುದೇ ಥರದ ಕೇಸ್ ಗೆದ್ದಿಲ್ಲ. ಯಾವುದು ಕೇಸ್ ವಿಚಾರಣೆ ಹಂತದಲ್ಲೇ ಬಂದಿಲ್ಲ. ಇನ್ನೂ ವಿಚಾರಣೆ ಬಾಕಿ ಇದೆ. ನೀವು ಸಂಭ್ರಮಾಚರಣೆ ಪಡೋದು ತಪ್ಪು. ಇದು ನಮ್ಮ ಶಾಸಕರನ್ನಾಗಲಿ ನಮ್ಮ ಇದನ್ನಾಗಲಿ ಪ್ರಚೋದನೆ ಕೊಡೋದು ಇನ್ನೊಂದು ಮಾಡ್ತಾಯಿದ್ದೀರಾ. ನಮ್ಮ ಶಾಸಕರಿಗೆ ಮುಖಭಂಗ ಅಲ್ಲ, ಯಾರಿಗೂ ಮುಖಭಂಗ ಅಲ್ಲ. ನಮ್ಮ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ ನಮಗೆ ಶಾಸಕರು ಇದು ಮಾಡಿದ್ದಾರೆ. ಈಗ ಎಲ್ಲಿ ಸರ್ಕಾರದ ವರದಿ ತೊಗೊಂಡು ಇನ್ನೊಂದು ಮಾಡಿದ್ದಾರೆ. ಈಗ ಏನು ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀರಾ, ನೀವು ಸುಪ್ರೀಂ ಕೋರ್ಟಲ್ಲೇ ಮುಖಭಂಗ ಅನುಭವಿಸ್ತೀರಾ ಅತಿ ಶೀಘ್ರದಲ್ಲೇ. ನೀವು ನಗರಸಭೆಗೆ ಹೋಗಿ ಇದು ಮಾಡಿದರೆ ನಾವು ಮುಂದಿನ ದಿನದಲ್ಲಿ ಬಂದು ನಮ್ಮ ಶಾಸಕರ ಇದರಿಂದ ನಮ್ಮ ಕಾನೂನು ಹತ್ರ ಹೋರಾಟ ಮಾಡಿ ನಾವು ಬರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ.